ದ್ವಾರಕ್ಕೆ ಬೀಗ. ಹುನಗುಂದ ತಹಸೀಲ್ದಾರರಿಗೆ ಸುಮಾರು 2 ಗಂಟೆ ಕಾಯುವ ಪರಿಸ್ಥಿತಿ. ಕೀಲಿ ಕೈ ಅವರತ್ತ ಇವರತ್ತ ಅನ್ನುವ ನಾಟಕ. ಶಾಲೆಯ ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿಗಳಿಗೆ ತರಾಟೆ. ಹಳೆ ಸದಸ್ಯರಿಂದ ಕೈ ತಪ್ಪಿದ ಅಂಜುಮನ್ ಆಡಳಿತ. ಹುನಗುಂದ ತಹಸೀಲ್ದಾರ್ ಕೈಗೆ ಬಂತು ಅಂಜುಮನ್ ಆಡಳಿತ. ಮುಂದಿನ 6 ತಿಂಗಳುಗಳಲ್ಲಿ ನಡೆಯಲಿದೆ ಚುನಾವಣೆ. ಒಂದು ಕೋಮಿನಲ್ಲಿ 2 ಗುಂಪುಗಳು, ಮುಸುಕಿನ ಗುದ್ದಾಟ. ಕಾಣದ ಕೈಗಳ ಕೈಚಳಕ, ಬೇರೆಯವರಿಗೆ ಮನರಂಜನೆ. ಹೌದು, ಇದು ಬಾಗಲಕೋಟೆ ಜಿಲ್ಲೆಯ ಎಳಕಲ್ ನಗರದ ಅಂಜುಮನ್ ಸಂಸ್ಥೆಯ ಅವಧಿ ಮುಗಿದಿತ್ತು ಹಾಗೂ ಸಂಸ್ಥೆಯ ಮೇಲೆ ಕೆಲವರು ಹಲವಾರು ದೂರುಗಳನ್ನು ಮತ್ತು ಅಂಜುಮನ್ ಸಂಸ್ಥೆಗೆ ಚುನಾವಣೆ ನಡೆಸುವಂತೆ ಆಗ್ರಹಿಸಿ ಪಟ್ಟಣದ ಸಾಮಾಜಿಕ ಹೋರಾಟಗಾರ ಕರ್ನಾಟಕ ರಾಜ್ಯ ವಫ್ ಮಂಡಳಿಗೆ ದೂರು ಸಲ್ಲಿಸಿದ್ರು. ಕರ್ನಾಟಕ ರಾಜ್ಯ ವಫ್ ಮಂಡಳಿ ಇದನ್ನೆಲ್ಲ ಗಮನಿಸಿ ಸೋಮವಾರ ಹುನಗುಂದ ತಾಲೂಕು ತಹಸೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ್ ಅವರನ್ನ ಆಡಳಿತಾಧಿಕಾರಿಯಾಗಿ ನೇಮಿಸಿ ಆದೇಶ ಹೊರಡಿಸಿದ್ರು. ಆದೇಶದಲ್ಲಿರುವ ಪ್ರಕಾರ ಹುನಗುಂದ ತಹಸೀಲ್ದಾರ್ ಅಧಿಕಾರ ಸ್ವೀಕರಿಸಲು ನಿನ್ನೆ ಸುಮಾರು 12 ಗಂಟೆಗೆ ಆಗಮಿಸಿದ್ರು. ಅಲ್ಲಿ ಅಂಜುಮನ್ ಸಂಸ್ಥೆಯ ಮುಖ್ಯ ದ್ವಾರಕ್ಕೆ ಬೀಗ ಜಡಿಯಲಾಗಿತ್ತು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅಥವಾ ಯಾವುದೇ ಸಿಬ್ಬಂದಿ ವರ್ಗದವರು ಇರಲಿಲ್ಲ. ನಂತರ ಫೋನ್ ಕರೆ ಮಾಡಿದಾಗ ಒಬ್ಬೊಬ್ಬರಾಗಿ ಜಮಾಯಿಸಿದ್ರು. ಗೇಟ್ ಬೀಗದ ಕೈ ನಮ್ಮಲ್ಲಿ ಇಲ್ಲ. ಸುಮಾರು 2 ಗಂಟೆಗಳ ಕಾಲ ತಹಸೀಲ್ದಾರ್ ಅವರನ್ನ ಕಾಯಿಸಿದ್ರು. ನಂತರ ಒಬ್ಬ ಬಂದು ಗೇಟ್ ಚಾವಿ ಇಲ್ಲ, ಹೊಸ ಆಫೀಸ್ ಚಾವಿ ಇದೆ ಎಂದು ಹೇಳಿ ಬಾಗಿಲು ತೆಗೆದ. ನಂತರ ತಹಸೀಲ್ದಾರ್ ಅವರು ಅಲ್ಲಿನ ಪರಿಸ್ಥಿತಿಯ ಚಲನವಲನಗಳನ್ನ ಗಮನಿಸಿ ಕೆಲವೊಂದು ಸೂಚನೆಗಳನ್ನ ನೀಡಿ ತಮ್ಮ ಕಚೇರಿಗೆ ತೆರಳಿದ್ರು. 6 ತಿಂಗಳ ಅವಧಿಗೆ ಆಡಳಿತಾಧಿಕಾರಿ ನೇಮಿಸಲಾಗಿದ್ದು 6 ತಿಂಗಳಲ್ಲಿ ಸಂಸ್ಥೆಗೆ ಚುನಾವಣೆ ನಡೆಸುವ ಜವಾಬ್ದಾರಿ ತಹಸೀಲ್ದಾರ್ ಮಾಡಬೇಕಾಗಿದೆ. ಚುನಾವಣಾ ಫಲಿತಾಂಶ ಪ್ರಕಟವಾಗಿ ಹೊಸ ಆಡಳಿತ ಮಂಡಳಿ ನೇಮಕವಾಗುವವರೆಗೂ ತಹಸೀಲ್ದಾರ್ ಅವರೇ ಮುಂದುವರಿಯಲಿದ್ದಾರೆ. ಇಲ್ಲೇ ಮಾಡ್ತಾರೆ ಮೊದಲೆಲ್ಲ ಅಲ್ಲಿ ಕೆಳಗಡೆ ಮಾಡ್ತಿದ್ರಿ ಅದೆಲ್ಲ ಇನ್ವೆಸ್ಟ್ ಮಾಡೋದಂತೆ ಅವಾಗಿಂದ ಮಾಡಿದ್ದಾರೆ. ಇಲ್ಲಿ ಓಣರಿಗೆ ಯಾರು ಕೇಳಿದ್ರಿ ಅಂತ ಹೇಳಿದ್ರೆ ಇನ್ನಾಗ ಒಬ್ರು ಗಿರಣಿ ಕಾಕ ಯಾವಾಗ ಆಗಿತ್ತು ಇದು ಈಸ್ಟ್ ಸಿಲ್ಲರ್ ಆಫೀಸ್ ಇವತ್ತು ಹೆಂಗೆ ಬಂತಲ್ಲ ಅಲ್ಲೇ ಅವ್ರು ಅಂದ್ರೆ ಅದನ್ನ ಮಾಡಿದ್ರು ಸರ್. ಅಲ್ಲೇ ಮೀಟಿಂಗ್ ಹಾಲ್ನೊಳಗೆ ಆಫೀಸ್ ಅಂತ ಮಾಡಿದ್ರು ಅಂದ್ರೆ ಅವ್ರು ಅಲ್ಲೇ ಬಂದು ಅಧ್ಯಕ್ಷರು ಆಫೀಸ್ ಆ ಥರ ಇವ್ರು ಮಾಡಿಲ್ಲ ಅಂದ್ರೆ ಮೊದಲಿಂದ ಮಾಡಿಲ್ಲ ರೀಸೆಂಟ್ ಮಾಡ್ತಾರೆ ಸರ್. ಯಾವಾಗ ರೀಸೆಂಟ್ ಆಗಿ ಆಯ್ತು ಹೇಳಿದ ಅರ್ಥ ಕೇಸ್ ವರ್ಕರ್ ನಾನು ಇದಕ್ಕಿಲ್ಲ ಸರ್. ಇದಕ್ಕೆ ನಾನು ಕೇಸ್ ಆರ್ಡರ್ ಆಗಿದೆ ಅಂತ ಹೇಳಿದ್ದೀನಿ ಸರ್. ಇದಕ್ಕೆ ಸರ್ ನಾನು ಬರೀ ಆರ್ಡರ್ ಆಗಿದೆ ಅಂತ ಹೇಳಿ ಸರ್. ಅಂದ್ರೆ ನನಗೆ ಆರ್ಡರ್ ಆಗಿದೆ ಅಂತ ಹೇಳಿ ಒಂದು ಇದನ್ನು ಮಾಡ್ತೀವಿ ಈಗ ಬ್ರೇಕ್ ಮಾಡ್ಕೊಳ್ತೇವೆ ಓಪನ್ ಮಾಡ್ಕೊಳ್ತೇವೆ. HMR ಇಲ್ಲ HMR ಕರೀರಿ ನಾ ಹೊಡಿ ಅಂತ ಹೇಳತ್ತಿಲ್ಲ, ಓಪನ್ ಮಾಡಿ ಅಂತ ಹೇಳತ್ತೀನಿ ಅಷ್ಟೇ. Custodian of the materials inside the office. Case of
ತೆಗಿಬೇಕು. सब उनके पास ही ये लगा ऐसे बोर्ड मिला तो कौन लगा नहीं जा क्या नहीं है ये कैसे टेक्निकल प्रॉब्लम इसका मुरा ತೆಗಿಬೇಕು. ತಗೊಳ್ಬೇಡ ಹೆಂಗ್ ತೆಗಿತೀನಿ? ನೋಡಿ ಏನು ಒಂದು ತಗೊಂಡ್ರೆ ತೋರಿ ಒಂದು ಏನು ಹೊಡಿಯಾಕಂತ ಅದು ಹುಟ್ಟಂತ ಅಸ್ತ್ರ ಏನು ತೋರಿ ಅದು ನಿಮ್ಮ ಚಾವಿಗೆ ಬರೋದಿಲ್ಲ ಅಲ್ಲ ಚಾವಿ ಅಷ್ಟು ಓಸ್ಟ್ ಐತ್ರಿ ಅದ್ರಾಗ ಏನು ನೋಡ್ರಿ ನೀವು ಬಿಡ್ರಿ ಏನಿಲ್ರಿ ಏನಿಲ್ರಿ ಅಲ್ಲಿ ಹಿಂಗೆ ಎಲ್ಲಿ ಇಲ್ಲ ಇಲ್ರಿ ಮ್ಯಾಲೆ ಇವ್ರು ತಗದವ್ ನೋಡ್ರಿ ಧಾರಾವಾಹಿ ಒಂದೇನು ಇಸ್ಕೊರಿ ಹೋಗ್ರಿ ಈಗ ಮಾತಾಡ್ಬೇಡ್ರಿ ಒಟ್ಟು ಅದನ್ನ ಓಪನ್ ಮಾಡ್ಕೊಡಿ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ ಬೇಗ ಆಗ್ಬೇಕಪ್ಪ, ನನಗೆ ಇದು ಒಂದೇ ಟೈಮ್ ಇಲ್ಲ. डांस कर ಹಾ. ಎರಡೆರಡು ತಹಸೀಲ್ ಬಂದಿದ್ರು ಬೇಕಾದ್ರೆ ಅಡ್ಮಿನಿಸ್ಟ್ರೇಟರ್ ಅವರ ಸಾಹೇಬರಿಗೆ ವೆಲ್ಕಮ್ ಮಾಡ್ಬೇಕು ಅಂತ ಅದು ನಾನು ಏನ್ ಮಾಡ್ತಾರೆ? ನಾನು ಗೊತ್ತಿಲ್ಲ ಸರ್ ಯಾರು ಮಾಡ್ತಾರೆ? ಅದನ್ನ ಬೇರೆದವ್ರು ಇದ್ದರು ಸರ್ ನಾನು ಬರೋಕ್ಕಿಂತ ಮುಂಚೆ ಯಾರು? ಮತ್ತೆ ಜುಬೇರ್ ಅಂತ ಇದ್ದರು ಅವ್ನಿಗೆ ಕರಿ, इंग्लिश हो गया तो ಅವನಿಗೆ ಫೋನ್ ಮಾಡಿ ತಿಳ್ಕೊ. ಅವ್ರ ಫೋನ್ ಸರಿ ತಹಶೀಲ್ದಾರ್ ಸರ್ ಕರೆಯಂತೀವಿ ಸರ್ ಕೇಳಿ ಬರ್ತೀರ ಇಲ್ಲಿ ಶಾದಿ ಮನೆ ಕರೆಯಂತೀವಿ ಇದೆ ಆಫೀಸ್ನಾಗ ಕರೆಯಂತೀನಿ ಅಂಜುಮನ್ ಆಫೀಸ್ನಾಗ ಹೊಸ ಆಫೀಸ್ ಅಂತ ಹೇಳ್ತಾರೆ. ಈಗ ಕರಿ. ಇಲ್ಲಿ ಸರ್ ಮಾತಾಡ್ತೀನಿ ಹಲೋ, ನಾನು ತಹಶೀಲ್ದಾರ್ ಮಾತಾಡ್ತಿದ್ದೀನಿ ಸರ್. ಒಂದು 2 ನಿಮಿಷ ಬಂದು ಹೋಗ್ತಾರೆ. ಪಟ್ನೆ ಬಂದು ಹೋಗಿ. ಸರ್ ಅದಾದ್ಮೇಲೆ ಅದಾದ್ಮೇಲೆ ಇಲ್ಲಿ ಚೇಂಜ್ ಆಗಿದೆ, ಆರ್ಡರ್ ಆಗಿದ್ದೇನು ಇವಾಗ ಕೇಸ್ ಅವ್ರಿಗೆ ಹೆಲ್ಪ್ ಮಾಡೋರಿಗೆ सर वो ಸ್ಟೇಷನರಿ ರಿಜಿಸ್ಟರ್ಸು, ಒಂದಿಷ್ಟು A4 ಸೈಜ್ ಪೇಪರ್ಸು ಏನಿದೆ ಪ್ರಿಂಟ್ಔಟ್ ಮಾಡ್ಕೊಂಡು ಬರ್ತೀರಿ, ಟೈಪ್ ಮಾಡ್ಕೊಂಡು ಪ್ರಿಂಟ್ಔಟ್ ಮಾಡ್ಕೊಂಡು ಯಾವ ಕೀಸ ಇಲ್ಲ ಸರ್ ಅವರೆಲ್ಲ ಮಾಡ್ಕೊಡ್ತಾರೆ, ಮೆಟೀರಿಯಲ್ಸ್ ಕೊಡ್ತಾರೆ. ನೀವು ಅಫಿಷಿಯಲ್ ಏನಂದ್ರೆ ಕ್ಲರಿಕಲ್ ವರ್ಕ್ ಮಾಡ್ಕೊಂಡು ಪಟ್ನೆ ಹೋಗ್ರು. ಇಲ್ಲ ನಾವೇ ಅಲ್ಲಿ ಬರ್ತೇವೆ. स्कूल सेक्शन की क्लर्क सर ಸರ್ ನಮ್ಮ ಗೊತ್ತಾಯ್ತು, ಇಲ್ಲಿಗೆ ಆರ್ಡರ್ ಮಾಡಿದಾರಂತ ಅವ್ರಿಗೆ ಹೇಳಿದ್ರು. ಈ ಸರ್ ಇಲ್ಲಿಗೆ ಆರ್ಡರ್ ಮಾಡಿಲ್ಲ ಸರ್ ನಾನು ಅಲ್ಲೇ ಹೈಸ್ಕೂಲ್ ಸೆಕ್ಷನ್ನೇ ಕೆಲಸ ಮಾಡ್ತಿದ್ದೆ ಅಲ್ಲೇ ಬಟ್ ಅಂಜುಮನ್ ಕಮಿಟಿ ಆಫೀಸ್ನವರು ನೀನು ವರ್ಕ್ ಮಾಡ್ಲಿಕ್ಕೆ ಮೊದಲು ಮಾಡ್ತಿದ್ದೆ ಸರ್ ಮಾಡಿದ್ರು, ಮೊದಲು ಮಾಡ್ತಿದ್ದೆ ಆರ್ಡರ್ ಮಾಡಿದ್ರು, ಹಾಂ ಸರ್ ಮಾಡಿದ್ರು. ಮೊದಲು ಇಲ್ಲ ಆರ್ಡರ್ ಮಾಡ್ತಿದ್ದೆ ಆರ್ಡರ್ ಮಾಡ್ಲಾರ್ದೆ ನೀವು ವರ್ಕ್ ಹೆಂಗ್ ಮಾಡಿ ಆರ್ಡರ್ ಕಾಪಿ ಕೊಟ್ಟಿರ್ಬೋದು ಸರ್ ಅದ ಅಂದ್ರೆ ಕೊಟ್ಟಿರ್ಬೋದು ಅಂತ ಹೇಳ್ಬೋದು. ಕೊಟ್ಟಿದಾರೋ ಇಲ್ಲ? ಕೊಟ್ಟಿದ್ದಾರೆ ಸರ್ ಕೊಟ್ಟಿದಾರ ಅಂದ್ರೆ ನೀವು ಮಾಡಿ. ಓಕೆ, ಪಟ್ಲೆ ಮಾಡ್ಕೊಂಡು ओ रुको तुम लेजर लिखो ಜೂನಿಗೆ ಅನ್ಸುತ್ತೆ ಸರ್ ಜೂನಿಗೆ. ಜೂನ್ ಸರ್ ಸರ್ ಇದೆ ಸರ್ ಇದೆ ಸರ್ ಮೈಕ್ ಸರ್ ಮೈಕ್ मत इल हां ಅನೀಸ್ ಸ್ವಲ್ಪ ಗೈಡ್ ಮಾಡ್ರಿ. ಇದು PT ಏನು PTR ಬಂದಾಗಿ ನನಗೆ ವರ್ಕ್ ಬೋರ್ಡಿಂದ ಆರ್ಡರ್ ಆಗಿದೆ. ಸೊ ಇದ್ರ ಬೇಸಿಸ್ ಮೇಲೆ ಒಂದು ಥರ ಪ್ರೊಸೀಡಿಂಗ್ಸ್ ಅಂತ ಮಾಡಿ ಕೆಳಗೆ. ಸೊ ಅವಾಗ ಟರ್ಮ್ ಯಾವತ್ತು ಮುಗೀತು? ಏನಂತ ಬರೀರಿ, ಎಕ್ಸಿಸ್ಟಿಂಗ್ ಅಧ್ಯಕ್ಷರು ಸುವಾಂಶು ಕಮಿಟಿ ಇವರ ಟರ್ಮ್ ಇಂಥ ದಿನದಿಂದ ಮುಗಿದೋಗಿದೆ. ಓಕೆ, ಈ ಆದೇಶ ಆಗಿರೋದು ಈ ಡೇಟಿಗೆ 22. ಓಕೆ, 22ರಿಂದ ನಾನು ಅಸ್ಯೂಮ್ ಚಾರ್ಜ್ ಅಂತ ಹೇಳಿ ಅಡ್ಮಿನಿಸ್ಟ್ರೇಟರ್ ಆಫ್ ದಿಸ್ ಅಂಜುಮನ್ ಈ ಇಸ್ಲಾಂ ಕಮಿಟಿ ಅಂತ ಮಾಡ್ಕೊಂಡು ಥರ ಕೊಟ್ಟಿದ್ದಾರೆ. ಅವನಿಗೆ ಹೆಲ್ಪ್ ಮಾಡಿ ನಿಮಗೆ ನಾನು ಯಾಕಂಗೆ ಹಿಂದೆ ಮಾಡಿದ್ರು ಅಂತ ಹೇಳಿದ್ರು.